ಇದೀಗ ನಮ್ಮ ಜೊತೆಗೆ ಡಿವೈಎಸ್ಪಿ ಆಗಿದ್ದಂತಹ ಉಮೇಶ್ ಅವರು ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್, ನೀವು ಕೂಡ ಗಮನಿಸಿರಬಹುದು ದರ್ಶನ್ ಅವರು ಜೈಲಿನ ಒಳಗಡೆ ರೌಡಿ ಶೀಟರ್ಗಳ ಜೊತೆಗೆ ಮಾತನಾಡ್ತಾ ಇದ್ದಾರೆ ಅನ್ನುವಂಥ ಫೋಟೋ ಈಗ ಸಾಕಷ್ಟು ವೈರಲ್ ಆಗ್ತಾ ಇದೆ. ಸೊ ಈ ರೀತಿಯಾಗಿ ಅವಕಾಶ ಯಾವ ರೀತಿಯಾಗಿ ಆಗತ್ತೆ? ಈ ಫೋಟೋ ನೋಡಿದಾಗ ನಿಮ್ಗೇನು ಅನಿಸ್ತಾ ಇದೆ ಸರ್? ಇದೇನಾಗುತ್ತೆ ಅಂದ್ರೆ ಜೈಲಲ್ಲಿ ಅಂದ್ರೆ ಆರೋಪಿತರುಗಳು ಎರಡು ಸ್ಟೇಟಸ್ ಅಲ್ಲಿ ನಮ್ಮ ಹತ್ರ ಇರ್ತಾರೆ. ಒಂದು ಪೊಲೀಸ್ ಕಸ್ಟಡಿಯಲ್ಲಿದ್ದಾಗ ತನಿಖೆಯ ಭಾಗವಾಗಿ ತನಿಖೆಯಲ್ಲಿ ನಮ್ಮ ಜೊತೆ ಪೂರಕವಾಗಿದ್ದು ನಾವೇನು ತನಿಖೆಗೆ ಬೇಕಾಗಿರುವಂತ ಎಲ್ಲಾ ಸಾಕ್ಷ್ಯಾಧಾರಗಳನ್ನ ಸಂಗ್ರಹಿಸಿ ಅವ್ರನ್ನ ನಡೆಸ್ಕೊಂಡು ಅವ್ರನ್ನ ಎಷ್ಟು ದಿವಸ ಕಸ್ಟಡಿಗೆ ತಗೊಂಡಿರ್ತೀವೋ ಅದಾದ್ಮೇಲೆ ಜುಡಿಷಿಯಲ್ ಕಸ್ಟಡಿಗೆ ಒಪ್ಸ್ತಕ್ಕಂತ ನಮ್ ಕೆಲಸ. ಜುಡಿಷಿಯಲ್ ಕಸ್ಟಡಿಗೆ ಕೊಟ್ಟ ತಕ್ಷಣನೇ ಅವರು ಜುಡಿಷಿಯಲ್ ಕಸ್ಟಡಿನಲ್ಲಿ ಇರ್ತಾರೆ, ಮತ್ತೆ ಅಂಡರ್ ಟ್ರಯಲ್ ಪ್ರಿಸನರ್ ಆಗಿ ಜೈಲ್ಗೆ ಹೋಗ್ತಾರೆ. ಜೈಲಲ್ಲಿ ಅವರು ಇಲ್ಲ ಹಾಸ್ಪಿಟಲ್ ಒಳಗಡೆ ಹೋಗ್ತಾರೋ, ಇಲ್ಲ VIP ಸೆಲ್ಗೆ ಹೋಗ್ತಾರೋ, ಇಲ್ಲ ಜನರಲ್ ಬ್ಯಾರಕ್ ಹೋಗಿ ಅವ್ರನ್ನ ಹಾಕ್ತಾರೋ, ಅದು ಡಿಸ್ಕ್ರಿಷನ್ ಆಫ್ ಜೈಲ್. ಅದು ಜೈಲಿಗೆ ಸಂಬಂಧಪಟ್ಟಂತ ವಿಚಾರ. ಅದು ಅದರಲ್ಲಿ ಒಂದ್ ಏನು ಸ್ಟೇಟಸ್ ಏನಿರ್ತದೋ ಅದ್ರ ಮೇಲೆ ಅವ್ರು ತೀರ್ಮಾನ ಮಾಡ್ತಕ್ಕಂಥದ್ದು ಜೈಲ್ ಸೂಪರಿಂಟೆಂಡರ್ ಬಿಟ್ಟಂತದ್ದು. ಜೈಲಿನಲ್ಲಿ ಕೆಲವಾರು ಅವಕಾಶಗಳಿದಾವೆ. ಏನದು ಅಂದ್ರೆ ಒಂದ್ ಬ್ಯಾರಕ್ಕಿಂದ ಒಂದ್ ಬ್ಯಾರಕ್ಕೆ ಓಡಾಡ್ಬೇಕಾದ್ರೂ ಸಹ ಯಾವ ಗ್ಯಾಂಗ್ಸ್ಟರ್ಸ್ಗಳು ಅಲ್ಲಿ ಒಬ್ರಿಗೊಬ್ರು ಹೊಡೆದಾಟಗಳು ನಡೀತವೆ, ಆ ಗ್ಯಾಂಗ್ಸ್ಟರ್ಸ್ ಈ ಗ್ಯಾಂಗ್ಸ್ಟರ್ಸ್ ಬೇರೆ ಬೇರೆ ಇದ್ರಲ್ಲಿದ್ದಾರೆ ಅನ್ನುವಂತಿದ್ದಾಗ ಕೆಲವಷ್ಟು ರೆಸ್ಟ್ರಿಕ್ಷನ್ ಬಿಟ್ರೆ ಇನ್ ಎಲ್ಲಾ ತರವಾದಂತ ಓಡಾಟಗಳು ಅಂದ್ರೆ ಜನರಲ್ ಬ್ಯಾರಕ್ ನಲ್ಲಿ ಇರ್ತಕ್ಕಂಥವ್ರು ಸಾಮಾನ್ಯವಾಗಿ VIP ಬ್ಯಾರಕ್ಗಳಿದಾವಲ್ಲ ಅಲ್ಲಿ ಹೋಗಕ್ಕಾಗೋದಿಲ್ಲ. VIP ಬ್ಯಾರಕ್ ನಲ್ಲಿ ಇರ್ತಕ್ಕಂಥವ್ರು ಜನರಲ್ ಬ್ಯಾರಕ್ಗಳು ಬರೋಕೆ ಅವಕಾಶ ಇರ್ತದೆ. ಯಾಕೆಂದ್ರೆ ಕಿಚನ್ ಮತ್ತೆ ಅಲ್ಲೇ ಬರುತ್ತೆ, ಹಾಸ್ಪಿಟ್ಲ್ ಬರುತ್ತೆ, ಇದ್ರಲ್ಲಿ ಅಲ್ಲಿ ಬರ್ತೀವಿ ಅಂತ ಹೇಳ್ಬಿಟ್ಟು ಅಂತ ಬೇರೆ ಬ್ಯಾರಕ್ ಅವ್ರ ಜೊತೆ ಸೇರ್ಕೊಳ್ತಾರೆ. ಅಂದ್ರೆ ಈಗ ಇರ್ತಕ್ಕಂತ ಯಾರು ರೌಡಿ ಅಂತ ಇರ್ತಕ್ಕಂಥ ಮನುಷ್ಯನು ಅವನು VIP ಸೆಲ್ಲಲ್ಲೇ ಇದ್ದಾನೆ ಅಂತ ಅನ್ನುವಂತ ಮಾಹಿತಿ ಇದೆ. ಆದ್ರೆ ಈ ತರ ಎಲ್ಲೋ ಒಂದ್ ಕಡೆ ಅದು ಯಾವುದೇ ಬ್ಯಾರಕ್ಗಳಲ್ಲಿ ಚೇರ್ಗಳಿರುವುದಿಲ್ಲ, ಯಾವುದೇ ಬ್ಯಾರಕ್ಗಳಲ್ಲಿ ಟೀಪಾಯ್ಗಳಿರುವುದಿಲ್ಲ. ಈ ಎಲ್ಲಾ ಪೂರ್ಣ ಪ್ರಮಾಣದಲ್ಲಿ ನೆಲದಲ್ಲೇ ಮಲಗಬೇಕಾಗುತ್ತೆ. ಈ ತರ ಚೇರ್ನ ವ್ಯವಸ್ಥೆಗಳು ಇನ್ಕ್ಲೂಡಿಂಗ್ ಈವನ್ ಅವರ ಇದ್ರೊಳಗಡೆನು VIP ಸೆಲ್ ಒಳಗಡೆನೂ ಸಹ ಇರುವುದಿಲ್ಲ. ಅದು ಯಾವಾಗೋ ಒಂದೊಂದ್ಸಾರಿ ನಾವು ಹಲವಾರು ಕೇಸಸ್ಗಳಲ್ಲಿ ನೋಡಿದಾಗ ಒಳಗಡೆ ಹೋದಾಗ ಅಂತ ಇಟ್ಕೊಂಡಿದ್ದಂತ ನಿದರ್ಶನಗಳು ಉಂಟು 3-4-5 ವರ್ಷಗಳ ಹಿಂದೆ. ಈಗ ಅವ್ರ ಚೇರ್ಗಳು ಟೇಬಲ್ಗಳು ಅದನ್ನೆಲ್ಲ ಇಟ್ಕೊಂಡಿದ್ದಾರೆ ಅಂದ್ರೆ ಐ ಥಿಂಕ್ ದಟ್ ಈಸ್ ಇನ್ ದಿ ಪ್ರಿಮಿಸಿಸ್. ಅದು ಏನ್ ಬರುತ್ತೆ ಹಾಸ್ಪಿಟ್ಲು ಪಕ್ಕಗಳಲ್ಲಿ ಮತ್ತೆ ಈ ಕಿಚನ್ಗಳ ಹತ್ರ ಕೆಲವಷ್ಟು ಈ ತರಕ್ಕೆ, ಯಾಕೆಂದ್ರೆ ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಇಂಥವ್ ಬಳಸುವಂತದ್ದು ಇರ್ತದೆ. ಅವ್ರಗಳಿಗೆ ಹೇಳ್ಬಿಟ್ಟು ಅವ್ರಿಗೆ ಹೇಳಿ ಇಂಥವನ್ನ ತರಿಸ್ಕೊಂಡು ಒಂದ್ ಕಡೆ ಕೂತ್ಕೊಂಡಿರುವಂತದ್ದು ಆಗಿರ್ತದೆ ಅಂತ ಕಾಣಿಸ್ತದೆ. ಇಲ್ಲಾಂದ್ರೆ ಯಾವುದೇ ಬ್ಯಾರಕ್ಗಳಲ್ಲಿ ಆಗ್ಲಿ ಬೇರೆ ಇನ್ನೆಲ್ಲೂ ಸಹ ಈ ತರ ಚೇರ್ಗಳು ನೀಡುವಂತದ್ದು ಕೊಡುವಂತ ಅವಕಾಶನೇ ಇಲ್ಲ. ಈವನ್ ಹೋದ್ ದಿವಸ ಫಸ್ಟ್ ಎಂಟ್ರಿ ಆದ ತಕ್ಷಣ ಎಂಟ್ರಿ ರೂಮ್ ಅಲ್ಲಿ ಇರ್ತಾರೆ. ಎಂಟ್ರಿ ರೂಮ್ ಅಲ್ಲಿ 24 ಗಂಟೆ ಇದ್ದು ಅವ್ರಿಗೆ ನೆಕ್ಸ್ಟ್ ಅಲಾಟ್ ಮಾಡ್ತಾರೆ ಯಾವ್ದು VIP ಇಲ್ಲ ಬೇರೆ ಬೇರೆ ಯಾವ ಬ್ಯಾರಕ್ ಗಳಿಗೆ ಹಾಕ್ಬೇಕು ಅಂದ್ಬಿಟ್ಟು ಅಂತ. ಬಟ್ ಈ ತರ ಒಂದು ಫೋಟೋ ನೋಡುವಂತದ್ದು ಎಲ್ಲ ಕೂತ್ಕೊಂಡು ಸಿಗರೇಟ್ ಅಂತೂ ಸಿಗುತ್ತೆ, ಬಿಡಿನೂ ಸಿಗುತ್ತೆ, ಎಲ್ಲ ಸಿಗುತ್ತೆ ಒಳಗಡೆ. ಅಲ್ಲಿ ಅಲ್ಲೊಂದು ಚಿಕ್ಕದೊಂದು ಅಂಗಡಿ ಇದೆ, ದುಡ್ಡು ಕೊಟ್ಬಿಟ್ರೆ ಅದಕ್ಕೊಂದು ಕಾಯಿನ್ಗಳು ಕೊಡ್ತಾರೆ ನಮ್ಗೆ, ಕೂಪನ್. ಆ ಕೂಪನ್ ನ ಯೂಸ್ ಮಾಡ್ಕೋಬಹುದು ನಾವು ದುಡ್ಡು ಕೊಟ್ರೆ. ಇಷ್ಟೇ ದುಡ್ಡು ತಗೊಂಡೋಗ್ಬೇಕು ಅಂತಾನು ಜೈಲೊಳಗಡೆ ಇದೆ. ಇಷ್ಟಾಂತಾರೆ ಜೈಲಿಗೆ ದುಡ್ಡೆಲ್ಲ ತಗೊಂಡೋಗಂಗಿಲ್ಲ. ಆದ್ರೂ ಈ ತರ ಕೂತ್ಕೊಂಡು ಈ ತರ ರೌಡಿಗಳು ದೊಡ್ಡ ರೌಡಿಗಳ ಜೊತೆ ಅಲ್ಲಿ ಸಂಭಾಷಣೆ ಮಾಡ್ತಾ ಇರುವಂತ ಫೋಟೋಗಳೆಲ್ಲ ಬಂದ್ರೆ ಹೊರಗಡೆ ಬಂದಾಗ ಏನಾಗುತ್ತೆ ಅಂದ್ರೆ ಯಾವುದೇ ಕೇಸ್ಗಳ ಮೇಲೆ ಪ್ರತಿಕೂಲವಾದಂತ ಪರಿಣಾಮಗಳು ಬೀರ್ತದೆ. ಇನ್ನು ಚಾರ್ಜ್ ಶೀಟ್ ಹಾಕಿಲ್ಲ ಕೇಸ್ಗಳು. ಈ ತರದವೆಲ್ಲಾನು ಸಾಮಾನ್ಯವಾಗಿ ಪಬ್ಲಿಕ್ ಆಗಿ ನೋಡಿದಾಗ ಏನಾಗುತ್ತೆ, ಇವ್ರ ಫ್ಯಾನ್ಗಳೇ ಆಗ್ಲಿ ಯಾರೇ ಆಗ್ಲಿ ನಾವು ಜೈಲ್ಗೆ ಹೋಗ್ಬಿಡೋಣ ಕಡೆ ಏನಾರು ಮಾಡ್ಬಿಟ್ಟು ಭೇಟಿ ಮಾಡ್ಕೊಂಡು ಬರ್ಬಿಡೋದು, ಫೋಟೋ ತೆಗೆಸ್ಕೊಂಡು ಅಂತ ಮನಸ್ಥಿತಿಗೆ ಹೋಗುವಂತವ್ರು ಇರ್ತಾರೆ. ಆ ಕಾರಣಕ್ಕೆ ಇಂಥವೆಲ್ಲ ಬರುವಂತದ್ದು ನಿಜವಾಗ್ಲೂ ಜೈಲಿನಲ್ಲಿ ಅವರು ಹೇಗೆ ಇದನ್ನ ಯಾಕೆ ನೋಡ್ಕೋತಾ ಇಲ್ಲ, ಮತ್ತೆ ಯಾಕೆ ಈ ತರ ಅವಕಾಶ ಮಾಡ್ಕೊಡ್ತಾರೆ ಅಂತ ಅನ್ನೋದೇ ಒಂಥರ ಯಕ್ಷ ಪ್ರಶ್ನೆ. ಇದು ತಪ್ಪು. ಈ ತರ ಯಾವ ಕಾರಣಕ್ಕೂನು ಈ ತರ ಕೂರ್ಸ್ಬಿಟ್ಟು ಎಲ್ಲೋ ಒಂದು ಫೋಟೋಗಳು ಈ ತರ ಬಂದು ಸಮಾಜದ ಸಾರ್ವಜನಿಕವಾಗಿ ಇದು ಬಿತ್ತರವಾದಾಗ ನಿಜವಾಗ್ಲೂ ಇದ್ರ ಮೇಲೆ ಬಹಳ ಅತ್ಯಂತ ಕೆಟ್ಟ ಪರಿಣಾಮ ಬೀರುತ್ತೆ. ನಮ್ಮ ಏನು ಈ ಕೇಸ್ ತನಿಖೆ ನಡೀತಾ ಇದೆಯಲ್ಲ ಕೇಸ್ಗಳು, ಅದರಲ್ಲಿ ಇರ್ತಕ್ಕಂತ ಏನು ಬಹಳ ವಿಟ್ನೆಸಸ್ಗಳಿದ್ದಾರೆ, ಬಹಳ ದೊಡ್ಡ ನಮ್ಮಲ್ಲಿ ಅಲ್ಲಿ ಹಾಕೊಂಡಿರ್ತಕ್ಕಂಥ ವಿಟ್ನೆಸ್ಗಳೆಲ್ಲ ಭಯ ಬಿಡ್ತಾರೆ. ಏನಪ್ಪ ಆಗ್ಲೇ ಫ್ರೆಂಡ್ ಆಗ್ಬಿಟ್ಟಿದ್ದಾನೆ ಈ ತರ ಒಬ್ಬ ನಾಗ, ಇವನು ಎಷ್ಟೊಂದು ಮರ್ಡರ್ಗಳು ಮಾಡಿದ್ದಾರೆ, ಏನ್ ಕತೆ ಇದು, ನಾಳೆ ದಿವಸ ಇವರೆಲ್ಲ ಇಷ್ಟೊಂದು ಫ್ರೆಂಡು, ನಾಳೆ ಇವ್ರು ಇರೋದಾಗ ನಾವು ಸಾಕ್ಷಿ ಹೇಳಿದ್ರೆ ನಾವು ಉಳ್ಕೋತೀವ, ನಮ್ ಕತೆ ಕಲಾಸ ಆಗೋಗ್ಬಿಡ್ತೀವಿ. ಇಂಥ ಪರಿಣಾಮಗಳು ಆಗ್ಲೇ ಬಿರುಕು ಪ್ರಾರಂಭ ಆಗ್ಬಿಡ್ತವೆ. ಲೆಕ್ಕದಲ್ಲಿ ಇದು ಬಹಳ ಕೆಟ್ಟದ್ದು. ಇದು ಯಾವ ಕಾರಣಕ್ಕೂ ಆಗ್ಬಾರ್ದು. ಎಸ್, ನಿಜ ಸರ್. ಅದರ ಜೊತೆಗೆ ಈಗ ಈ ಪ್ರಕರಣದಲ್ಲಿ ಪೊಲೀಸರ ಮೇಲೂ ಕೂಡ ಸಾಕಷ್ಟು ಒತ್ತಡಗಳಿತ್ತು. ಅವೆಲ್ಲ ಒತ್ತಡಗಳ ಹೊರತಾಗಿಯೂ ಕೂಡ ಈ ಒಂದು ಪ್ರಕರಣದ ತನಿಖೆಯನ್ನ ಸಾಕಷ್ಟು ಅದ್ಭುತವಾಗಿ ಪೊಲೀಸರು ಕೂಡ ನಡೆಸಿದ್ರು. ಇಂತಹ ಸಂದರ್ಭದಲ್ಲಿ ನ್ಯಾಯಾಂಗ ಬಂಧನದಲ್ಲಿ ಇರುವಂತಹ ಒಂದು ಸಂದರ್ಭದಲ್ಲಿ ಈ ರೀತಿಯಾಗಿ ವ್ಯವಸ್ಥೆಗಳಾಗ್ತಾ ಇದೆ ಅಂತಂದ್ರೆ
ಸೊ ಪೊಲೀಸ್ ತನಿಖೆಗೂ ಕೂಡ ಒಂದಷ್ಟು ಹಿನ್ನಡೆ ಅಂತ ಅನ್ಸೋದಿಲ್ವಾ ಸರ್? ಮತ್ತೆ ಜೊತೆಗೆ ಜೈಲಾಧಿಕಾರಿಗಳ ಈ ರೀತಿಯಾಗಿರುವಂತಹ ಒಂದು ವರ್ತನೆ ಏನಿದೆ ಅದು ಕೂಡ ಸಾಕಷ್ಟು ಸಂಶಯಕ್ಕೆ ಎಡೆ ಮಾಡಿಕೊಡುತ್ತೆ ಅಂತ. ಖಂಡಿತವಾಗ್ಲೂ ನೋಡಿ, ನಾವನ್ನ ಜೈಲಿಗೆ ಬಿಟ್ಬಿಟ್ಟು ಇನ್ನೇ ನಮ್ ಕೆಲಸ ಮುಗ್ದೋಗ್ಬಿಡ್ತು ಅನ್ನುವಂಥದ್ದು ಇಲ್ಲ. ನಾವು ಹೋಗಿ ಅಲ್ಲಿಗೆ ಹೋಗಿ ಏನೇನು ಯಾವ ತರ ಏನೇನು ನಡೀತಾ ಇದೆ ಚಟುವಟಿಕೆ ಜೈಲಿನಲ್ಲಿ ಅಂತೇಳಿ ಸುಪ್ರೀಂ ಅವ್ರ ಹತ್ರ ಮಾತಾಡಿ, ಆಮೇಲೆ ಈ ತರದ್ ಏನಾದ್ರು ಪ್ರತಿಕೂಲವಾಗಿ ಏನಾದ್ರು ಆಗ್ಬಿಡ್ತವೆ, ಆಗಬಾರದು, ಇದು ಟ್ರಯಲ್ಗಳು ಬರ್ತಾ ಇದೆ, ಚಾರ್ಜ್ ಶೀಟ್ ಆಗ್ತಾ ಇದೀವಿ ಅಂತ ಅನ್ನುವಂಥದ್ದು ನಾವು ಅವ್ನಿಗೆ ಭೇಟಿ ಮಾಡಿ ಅವಾಗವಾಗ್ಲೇನೆ ಏನ್ ನಡೀತಾ ಇದೆ, ಯಾರ್ಯಾರು ಇದ್ದಾರೆ, ಹೇಗೆ ಅನ್ನುವಂಥದ್ದು ಅವ್ರಿಗೆ ನಾವು ಮಾತುಕತೆ ಮಾಡ್ಬೇಕಾಗುತ್ತೆ. ಅಂದ್ರೆ ನಾವು ಒಂದ್ಸಾರಿ ಜುಡಿಷಿಯಲ್ ಕಸ್ಟಡಿಗೆ ಬಿಟ್ಬಿಟ್ಟು ಆದ್ಮೇಲೆ ಮುಂದಿನ ನಡವಳಿಕೆ ಬಗ್ಗೆ ನಮ್ಮ ಕೇಸ್ಗಳು ಅದನ್ನ ಬಹಳ ಒಂದು ತಾರ್ಕಿಕ ಅಂತ್ಯಕ್ಕೆ ತಗೊಂಡೋಗ್ಬೇಕು ಅಂದಾಗ ಎಲ್ಲಾ ತರವಾದಂತ ಏನು ನಮ್ದು ಮೆಕಾನಿಸಮ್ ಏನಿದೆಯೋ ಅಲ್ಲಿ ಏನು ಫೇಲ್ಯೂರ್ ಆಗ್ಬಾರ್ದು. ಅದನ್ನ ಪ್ರೊಟೆಕ್ಟ್ ಮಾಡ್ಕೋಬೇಕು ಅಂತಂದ್ರೆ ಎಲ್ಲಾ ತರವಾದಂತ ಗೇಮ್ಗಳನ್ನ ನಾವು ಆಡ್ಬೇಕಾಗ್ತದೆ. ಅಲ್ಲಿ ಹೋಗ್ಬೇಕು, ಮಾತಾಡ್ಬೇಕು, ಯಾರ್ಯಾರಿದ್ದಾರೆ, ಯಾರ್ಯಾರ ಫ್ರೆಂಡ್ಗಳು ಏನ್ ಈ ತರ ಯಾರು ಭೇಟಿ ಮಾಡ್ತಾವ್ರೆ, ಯಾರ್ಯಾರು ಬರ್ತಾವ್ರೆ, ಇಂಟರ್ವ್ಯೂ ಯಾರ್ಯಾರು ಆಗ್ತಾ ಇದಾರೆ, ಬಂದು ಯಾರ್ಯಾರು ಜನ ಬರ್ತಾವ್ರೆ, ಏನ್ ಕಾರಣಕ್ಕೆ ಬರ್ತಾವ್ರೆ ಅಂತ ಅನ್ನುವಂಥದ್ನ ನಾವು ಹೋಗಿ ಅಲ್ಲಿ ಇಂಟರ್ವ್ಯೂನ ಯಾರ್ಯಾರು ಬಂದು ಹಾಕಿರುವಂತದ್ ಕಾರಣ ಏನು ಬಂದಿರೋದು ಅಂತ ಪ್ರತಿ ದಿವಸ ನಾವು ಎವ್ರಿ ಡೇ ಅದನ್ನು ಮಾನಿಟರ್ ಮಾಡ್ಬೇಕಾಗ್ತದೆ. ಅದನ್ನೆಲ್ಲ ಮಾನಿಟರ್ ಮಾಡೋಕ್ಕೂ ನಮ್ಗೆ ಅವಕಾಶನೂ ಇದೆ, ಅದು ಅವಕಾಶನೂ ಮಾಡ್ಕೊಡ್ತಾರೆ ಜೈಲ್ ಸೂಪರಿಂಟೆಂಡೆಂಟ್. ಆದ್ರೆ ಈಗ ಎಲ್ಲೋ ಒಂದು ಫೋಟೋ ನೋಡಿ ಈ ತರ ಮೊಬೈಲಲ್ಲೇ ತೆಗ್ದಿರೋದು ಅಂತ ಅನ್ನಿಸ್ತು. ಇವಾಗ ಮೊಬೈಲ್ ಅಲ್ಲಿ ತೆಗ್ದಿದ್ದಾರೆ ಅಂದ್ರೆ ಮೊಬೈಲ್ ಇದೆ ಅನ್ನಂಗೆ ಆಯ್ತು ಒಳಗಡೆ, ಕ್ಯಾಮ್ರಾದಲ್ಲಿ ತೆಗೆದು ಬಿಟ್ಟಿದ್ದಾರೆ, ಅದು ಬೇರೆ ವಿಚಾರ. ಬಟ್ ಈಗ ಎಲ್ಲಾ ಮೊಬೈಲ್ಗಳಲ್ಲೂ ಫೋಟೋಗಳಿರೋದ್ರಿಂದ, ಕ್ಯಾಮ್ರಾಗಳಿರೋದ್ರಿಂದ ಇವಾಗ ಎರಡೂನು ಸಹ ಅದು ಎಲ್ಲೋ ಒಂದ್ ಕಡೆ ಈ ಕೇಸ್ಗೆ ತೊಂದರೆ ಆದಂಗೆ ಆಗ್ತದೆ. ಖಂಡಿತವಾಗ್ಲೂ ಭಯ ಆಗುತ್ತಲ್ವಾ. ಯಾರೇ ಒಬ್ರು ಬಹಳ ಬೆಂಗಳೂರಿನಲ್ಲಿ ಈ ತರ ಒಂದು ಚಟುವಟಿಕೆ ಇರ್ತಕ್ಕಂಥ ರೌಡಿಗಳ ಜೊತೆ ಸಂಬಂಧ ಇದೆ, ಈ ತರ ಚೆನ್ನಾಗಿದ್ದಾರೆ ಎಂದಾಗ ನೆಕ್ಸ್ಟ್ ಬಂದು ನ್ಯಾಯಾಲಯದ ಮುಂದೆ ಎವಿಡೆನ್ಸ್ಗಳು ಇರ್ತಕ್ಕಂಥ ಕಥೆಗಳು ಮತ್ತೆ ಅವೆಲ್ಲ ಬಹಳ ವ್ಯತಿರಿಕ್ತವಾದಂತ ಪರಿಣಾಮಗಳು ಬೀರ್ತವೆ. ಆ ಕಾರಣಕ್ಕೆ ಎಲ್ಲಾ ತರವಾದಂತಹ ಎಚ್ಚರಿಕೆಯಲ್ಲಿಲ್ಲ. ಸರ್ಕಾರಕ್ಕೆ ಕೆಟ್ಟ ಹೆಸರು ಬರ್ತದೆ, ಜೈಲು ಸರ್ಕಾರದ್ದೇ, ಪೊಲೀಸರು ಸರ್ಕಾರದ್ದೇ. ಆ ಕಾರಣಕ್ಕೋಸ್ಕರ ಬರ್ತಕ್ಕಂಥದ್ದು ಫೈನಲ್ ಆಗಿ ಯಾರಿಗೆ ಕೆಟ್ಟ ಹೆಸರು ಬರ್ತಕ್ಕಂಥದ್ದು? ಸರ್ಕಾರಕ್ಕೆ ಬರ್ತಕ್ಕಂಥದ್ದು. ಯಾರೋ ಏನೋ ಬೇಕು ಅಂತ ಅವ್ರಿಗೆಲ್ಲ ಸವಲತ್ತುಗಳು ಮಾಡ್ಕೊಡ್ತಾವ್ರೆ, ಅದನ್ನೆಲ್ಲ ಅವರೆಲ್ಲ ಪೂರ್ವಕವಾಗಿ ನಿಂತವ್ರೆ ಬೆನ್ನಿಂದೆ ಅಂತ ಅನ್ಬಿಟ್ಟು ಅಂತ. ಆದ್ರೆ ಎಲ್ಲೋ ಯಾರೋ ಮಾಡೋ ತಪ್ಪಿಗೆ ಯಾರೋದು ಅದನ್ನ ಹೊರೆ ಹೊರಬೇಕಾಗ್ತದೆ. ಆ ಕಾರಣಕ್ಕೆ ಅತ್ಯಂತ ಎಚ್ಚರಿಕೆಯಿಂದ ಇರ್ಬೇಕಾಗ್ತದೆ. ಇನ್ನು ಎಸ್ ಕೆ ಉಮೇಶ್ ಸರ್, ಇವಾಗ ಪ್ರಮುಖವಾಗಿ ಜೈಲಿನಲ್ಲಿ ಇರುವಂಥವರಿಗೆ ಮನಪರಿವರ್ತನೆ ಆಗುತ್ತೆ, ಮನಪರಿವರ್ತನೆ ಆಗುವಂಥ ರೀತಿಯಲ್ಲಿ ಆಗಬೇಕು ಅನ್ನುವಂಥದ್ದೇ ಅದರ ಒಂದು ಉದ್ದೇಶ ಕೂಡ ಆಗಿರುತ್ತೆ. ಸೊ ಆದರೆ ಜೈಲಿನ ಒಳಗೆ ಈ ರೀತಿಯಾಗಿ ಬೇರೆ ಬೇರೆ ಪ್ರಕರಣಗಳಲ್ಲಿ ಆರೋಪಿಗಳಾಗಿರುವಂಥವರು ಈ ರೀತಿಯಾಗಿ ಚರ್ಚೆಯನ್ನು ಮಾಡೋದು, ಈ ರೀತಿಗೆ ಅವಕಾಶ ಕೊಟ್ಟಂಥ ಸಂದರ್ಭದಲ್ಲಿ ಅದು ಇನ್ನೊಂದು ರೀತಿಯ ಒಂದು ಮುಂದಿನ ದಿನಗಳಲ್ಲಿ ಕೂಡ ಬೇರೆ ರೀತಿಯಾಗಿರುವಂಥ ಒಂದು ಘಟನೆಗಳಿಗೂ ಕೂಡ ಅವಕಾಶವನ್ನು ನೀಡಿದಂತೆ ಆ ರೀತಿಯಾಗಿರುವಂಥ ಒಂದು ವೇದಿಕೆಯನ್ನು ಕೂಡ ಸೃಷ್ಟಿ ಮಾಡಿಕೊಟ್ಟಂತೆ ಆಗೋದಿಲ್ವಾ ಅಂತ ಕೂಡ ಇಲ್ಲಿ ಪ್ರಶ್ನೆ ಉದ್ಭವಿಸುತ್ತೆ ಸರ್. ಹೌದು, ನಾವುಗಳೆಲ್ಲ ಹಂಗೆ ಅಂತಿದ್ವಿ ಪೊಲೀಸಿಗೆ ಸೇರಕ್ ಮೊದ್ಲೇ. ಇದು ಮನಪರಿವರ್ತನಾಲಯ, ಅಲ್ಲಿ ಹೋಗ್ಬಿಟ್ರೆ ಅವ್ನು ಮನಪರಿವರ್ತನೆ ಆಗ್ಬಿಟ್ಟು ಎಲ್ಲ ಪೂರ ಒಳಗಡೆ ಎಲ್ಲ ಬ್ರೈನ್ ಎಲ್ಲ ವಾಶ್ ಮಾಡ್ಕೊಂಡು ಈಚೆ ಬಂದ್ಬಿಟ್ಟು ಸರಿ ಹೋಗ್ಬಿಡ್ತಾರೆ ಅಂದ್ಬಿಟ್ಟು ಅಂತ. ಪೊಲೀಸಿಗೆ ಸೇರಾದ್ಮೇಲೆ ಗೊತ್ತಾಯ್ತು ಅಲ್ಲಿಂದ ಅವರು ಡಿಗ್ರಿಗಳು ತಗೊಂಡು PhD ತಗೊಂಡು ಡಾಕ್ಟರೇಟ್ ತಗೊಂಡು ಅಪರಾಧಗಳಲ್ಲಿ ಈಚೆ ಬರ್ತಾರೆ ಅಂದ್ಬಿಟ್ಟು ಅಂತ. ಯಾಕೆಂದ್ರೆ ಹಲವಾರು ಅಪರಾಧಗಳಲ್ಲಿ ತೊಡ್ಕೊಂಡು ಹೋಗ್ತಾನಲ್ಲ ನಾವು ನೋಡಿದಾಗ, ನಾವು ಈಚೆ ಬಂದಾಗ ಅಲ್ಲಿ ಎಲ್ಲಾ ತರವಾದಂತಹ ಅಪರಾಧಗಳ ಸ್ವರೂಪಗಳನ್ನ ಏನೇನು ಮಾಡ್ಬೇಕು, ಯಾಕೆ ಮಾಡ್ಬೇಕು ಅಂತ ಹೇಳಿ ಸಂಪೂರ್ಣ ತಿಳ್ಕೊಂಡ್ ಬಂದಿದೆ ಜೈಲಿಂದ ಅಂತ ನಮ್ಗೆ ಗೊತ್ತಾಗ್ಬಿಡ್ತು. ಅಂದ್ರೆ ಬೇರೆ ಮನಪರಿವರ್ತನೆ ಮಾಡುವ ಸಂಬಂಧಪಟ್ಟಕ್ಕೆ ವಿಚಾರದಲ್ಲಿ ನಡೀತಾ ಇರ್ತವೆ ಕಾರ್ಯಕ್ರಮ, ಅವೇನ್ ನಡೀತಿಲ್ಲ ಅಂತ ಅನ್ನೋಂಗಿಲ್ಲ. ಬಟ್ ಅದನ್ನ ರಿಸೀವ್ ಮಾಡ್ಕೋಬೇಕಲ್ಲ ಅಲ್ಲಿ ಇರ್ತಕ್ಕಂಥವ್ರು. ಅದೇನು 1% ಮಾಡ್ಕೋಬಹುದು ಅಷ್ಟೇ ಹೊರತು ಇನ್ 99%ಗಳು ಅವರು ಇವನ್ ಯಾಕೆ ಬಂದ ಜೈಲಿಗೆ, ಇವನ್ ಕಥೆ ಏನು, ಇವನ್ ಜೈಲಿಗೆ ಬಂದಿದ್ದಾನೆ, ಇವನ್ ಕಥೆ ಏನು ಅಂತ ಕೇಳುದ್ರಲ್ಲೇನೆ ಅವರ ಒಂದು ವರ್ಷ ಮುಗಿದೋಗ್ಬಿಡ್ತದೆ. ಕೇಳ್ಕೊಂಡು ಹೊಸ್ತಾಗಿ ಹೋಗ್ತಕ್ಕಂಥವ್ರ ಕತೆ ಕೇಳುದ್ರಲ್ಲ, ನೀನ್ ಯಾಕೆ ಬಂದೆ, ಏನ್ ಕಾಯ್ತು, ನೀನ್ ಯಾಕೆ ಅರೆಸ್ಟ್ ಮಾಡಿದ್ರು, ಇಲ್ಲ ಸುಳ್ಳು ಅರೆಸ್ಟ್ ಮಾಡಿದಾರ, ನಿಜ ಅರೆಸ್ಟ್ ಮಾಡಿದಾರ, ಸತ್ಯ ಹೇಳು ಅಂತೇಳಿ ಬರೀ ಅಲ್ಲಿ ಬೆಳಿಗ್ಗೆ ಅಂದ್ರೆ ಹಿಡ್ಕೊಂಡು ಸತ್ಯ ಶೋಧನೆ ಮಾಡೋದಕ್ಕೆ ಪ್ರತಿಯೊಬ್ರು ಪ್ರಯತ್ನ ಪಡ್ತಾರೆ. ಅಲ್ಲಿ ಸುಳ್ಳು ಅರೆಸ್ಟ್ ಮಾಡಿದಾರ, ನಿಜ ಅರೆಸ್ಟ್ ಮಾಡಿದಾರ ಅಂತ ಯಾಕೆ ನಾವು ನೋಡಿದೀವಲ್ಲ ಅಲ್ಲಿ. ಆ ಕಾರಣಕ್ಕೆ ಅದೊಂದು ಇದು ಈ ತರ ಒಳಗಡೆ ಸ್ವೇಚ್ಛಾಚಾರವಾಗಿ ಇರುವಂತಹದ್ದು ಕಾಣಿಸುವ ತರ ಆಗ್ಬಿಟ್ಟಾಗ ಎಲ್ಲೋ ಇದಕ್ಕೆ ಕೇಸ್ಗಳಿಗೆ ತೊಂದರೆ ಆಗ್ತಕ್ಕಂಥದ್ದು ಆಗ್ತದೆ. ಇದು ಮನಪರಿವರ್ತನಾಲಯ ಅಂತ ಅನ್ನುವಂಥದ್ದು ಅದು ನಮ್ಮ ಡಿಕ್ಷನರಿನಲ್ಲಿ ಇಲ್ಲ, ಪೊಲೀಸ್ ಡಿಕ್ಷನರಿಲಿ. ಅದು ನಾವ್ ಯಾಕೆ ಅಂತಂದ್ರೆ ಒಳಗಡೆ ಕೂತ್ಕೊಂಡೆ ಸುಪಾರಿ ಕೊಟ್ಟು ಮರ್ಡರ್ ಮಾಡಿಸಿ ಹೋಗ್ತಾ ಇರುವಂತವ್ರನ್ನೇ ಪೆರೋಲಲ್ಲಿ ಬಂದಿದ್ದು ಆಚೆ ಬಂದು ಯಾರು ಇವನು ಬೆತ್ತನಗೆರೆ ಸೀನಾ ಯಾರು ಈಗ ಎನ್ಕೌಂಟರ್ ಸತ್ತಾರಲ್ಲ ಆ ಮನುಷ್ಯ ಪಾಪ ಬೈಲಪ್ಪ ಅಂತೇಳಿ ಅವ್ರ ಅಡ್ವೊಕೇಟ್ಗೆ ಅವ್ರಿಗೆ ಸಾಕ್ಷಿ ಹೇಳ್ಬೇಕಾಗಿತ್ತು. ಆ ಸಮಯದಲ್ಲಿ ಅವನನ್ನ ಕೊಂದ್ಬಿಟ್ರೆ ಸಾಕ್ಷಿ ಇರಲ್ಲ ಅಂತ ಹೇಳ್ಬಿಟ್ಟು ಅಂತ ರಾಘವೇಂದ್ರ ಮತ್ತೆ ಇನ್ನೊಂದು 3-4 ಜನ ಟೀಮ್ನ ಪ್ಯಾರೋಲಲ್ಲಿ ಬಿಡಿಸಿ ಅವ್ರನ್ನ ಕೊಂದು ಆಚೆ ಹೊರಗಡೆ ಬಂದು ಕೊಂದು ಆಚೆ ಇನ್ನೊಂದು ಮನೆ ಕೊಲೆ ಮಾಡಕ್ ಬಂದಾಗ ನಾನು ಇಟ್ಕೊಂಡಿದ್ದೀನಿ.
ಪ್ಯಾರೋಲಲ್ ಬಂದ್ ಮರ್ಡರ್ ಮಾಡ್ಕೊ ಹೋಗ್ತಾ ಇದ್ದ ಒಳಗಡೆಗೆ. ಅವಾಗ ಅವ್ರನ್ನ ಹಿಡಿದು ಇನ್ನೊಂದು ಕೊಲೆನೂ ತಪ್ಪಿಸಿ ಇಂಥವ್ರು ಸಹ ಇದನ್ನ ಮನಪರಿವರ್ತನಾಲಯ ಅನ್ನೋದಾ ಇಲ್ಲ ಸುಪಾರಿ ಅಲೆ ಏನು ಅನ್ನೋದು ಗೊತ್ತಾಗಲ್ಲ. ಆ ಕಾರಣಕ್ಕೆ ಎಲ್ಲಾ ತರವಾದಂತ ಚಟುವಟಿಕೆಗಳು ನಡೀತಾ ಇರ್ತವೆ. ಅದನ್ನ ನಿಗ್ರಹಿಸತಕ್ಕಂಥವ್ರು ಸರಿಯಾದಂತ ರೀತಿಯಲ್ಲಿ ಆತ್ಮಸಾಕ್ಷಿ ಕೆಲಸ ಮಾಡಬೇಕು ಅಷ್ಟೇನೆ. ಓಕೆ ಓಕೆ, ಥ್ಯಾಂಕ್ ಯು ಎಸ್ ಕೆ ಉಮೇಶ್ ಸರ್, ವಿಸ್ತಾರ ನ್ಯೂಸ್ ಜೊತೆ ಮಾತಾಡಿದ್ದಕ್ಕೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.